ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ದೋಸೆ ಮಾಡಿದ್ನಲ್ವ, ಇವತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಉದ್ದಿನ ದೋಸೆ ಚಟ್ನಿ, ಚಪಾತಿ ಚಟ್ನಿ. ನಂತರ ಧಾನ್ಯದಲ್ಲಿ ಏನಿವತ್ತು ಹೆಸರು ಕಾಳಲ್ಲ, ಮಡಕೆ ಕಾಳು ಅಂತಾರಲ್ವ, ಅದನ್ನು ಬೇಯಿಸಿದ್ದೀನಿ. ಅಂದರೆ ನಾವು ಮಧ್ಯಾಹ್ನ ಊಟಕ್ಕೆ ಅದನ್ನೇ ಕಳಿಸ್ಕೊಡ್ತೀನಿ. ಮಗ ದೋಸೆ ಹೋಯ್ತಾನಲ್ವ, ಹೀಗೆ ಏನಾದರೂ ಮಾಡ್ತೀವಿ. ನಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡೋದು, ಅದನ್ನೇ ಮಾಡ್ತೀವಿ ಇದನ್ನೇ ಮಾಡ್ತೀವಿ ಅಂತೇನಿಲ್ಲ. ಬೆಳಿಗ್ಗೆ ಅಂತೂ ದೋಸೆ, ಚಪಾತಿ, ಉಪ್ಪಿಟ್ಟು ಹೇಗೆ ಬೇಕು ಹಾಗೆ. ಹಾಲು ಬಂದಿತ್ತಲ್ವ, ಹಾಲು ಕಾಯಿಸ್ತಾ ಇದ್ದೀನಿ. ನನಗೆ ಬೆಳಿಗ್ಗೆ ಏನು ಗೊತ್ತಾ, ತುಂಬ ಗಡಿಬಿಡಿ ಆಗತ್ತೆ. ಬೆಳಿಗ್ಗೆ 8:30 ತನಕ ಅನ್ಬೋದು. ಅಲ್ಲಿ ತನಕ ಸ್ವಲ್ಪ ಕೆಲಸ ಇರುತ್ತೆ. ಅಂದರೆ ಏನು ಗೊತ್ತಾ, ದೇವ್ರದ್ದು ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ದೇವ್ರದ್ದು ಕೆಲಸ ಇರುತ್ತಲ್ವ, ಪೂಜೆ ಮಾಡಿ ಹೋಗಬೇಕು. ನಂತರ ತಿಂಡಿ ಮಾಡೋದು ಅಷ್ಟೇ. ತಿಂಡಿ ಅಂದರೆ 2 ರೀತಿ ತಿಂಡಿ ಆಗಬೇಕು. ಹೀಗೆಲ್ಲ ಇದೆ. ದೋಸೆ ಹಿಟ್ಟು ರೆಡಿ ಇದೆ, ಚಪಾತಿನೂ ಮಾಡ್ತಾ ಇದ್ದೀನಲ್ವ, ಚಟ್ನಿ ರೆಡಿ ಇದೆ, ಮತ್ತು ಹೆಸರು ಕಾಳು, ಮಡಕೆ ಕಾಳನ್ನೇ ಬೇಯಿಸಿಟ್ಟಿದ್ನಲ್ವ, ಆಯಿತು. ಈಗ ದೋಸೆ ಮಾಡೋದು ಇಷ್ಟಿದೆ. ಮತ್ತು ಸ್ವಲ್ಪ ಹಣ್ಣನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಒಂದ್ಸಲ ಬೆಳಿಗ್ಗೆ ಸ್ವಲ್ಪ ಎಲ್ರಿಗೂ ರೆಡಿ ಮಾಡಿ ಕೊಡೋ ತನಕ ಸ್ವಲ್ಪ ಬ್ಯುಸಿ ಇರ್ತೀನಿ. ನಂತರ ಅಷ್ಟೇನಿರಲ್ಲ. ಅಂದರೆ ಮನೆ ಕೆಲಸ ಮಾಡ್ಕೊಂಡು ಆರಾಮಿರೋದು. ಆಗ್ತಾ ಇದೆ. ಹಾಲು ಕಾಯ್ತಲ್ವ, ಈಗ ಸ್ವಲ್ಪ ಬಾಯಿ ತೆಗೆದು ಇಡಬೇಕು. ಇದ್ರದ್ದು ಮುಚ್ಚಳ ಹಾಕಬಾರ್ದು, ಹಾಗೆ ಕೆನೆನೂ ಬರುತ್ತೆ. ನಾವು ಕೆನೆಯೆಲ್ಲ ತೆಗಿಯಲ್ಲ, ಅದರಲ್ಲೇ ಇರುತ್ತೆ ಹಾಲಲ್ಲೇ. ಕೆನೆ ತೆಗೆದು ಅದ್ರದ್ದು ಮೊಸರೆಲ್ಲ ಮಾಡಿ, ಅಂದರೆ ಮೊಸರು ಮಾಡಲ್ಲ, ಹೇಗೆ ನಾವೇ ಮನೇಲಿ ಮಾಡಲ್ಲ. ತುಪ್ಪ ಮಾಡೋದೆಲ್ಲ ಮೊದಲೆಲ್ಲ ಮಾಡ್ತಿದ್ದೆ, ಆದರೆ ಈಗೆಲ್ಲ ಅದೆಲ್ಲ ಮಾಡಲ್ಲ, ಕೆಲಸ ಆಗತ್ತಲ್ವ. ಹಾಗೆ ಈಗ ಚಪಾತಿ ಬೇಯಿಸ್ತೀನಿ. ಚಪಾತಿ ಬೇಯಿಸಿ ದೋಸೆ ಮಾಡಿ ಇವ್ರಿಗೆ ರೆಡಿ ಮಾಡಿ ಕಳಿಸ್ಕೊಡೋ ತನಕ ಸ್ವಲ್ಪ ಗಡಿಬಿಡಿ ಆಗತ್ತೆ, ಆಯ್ತಲ್ವ. ಹಾಗೆ ಇವತ್ತು ಏನು ಗೊತ್ತಾ, ತುಂಬ ಮಳೆ ನಮ್ಮಿಲ್ಲಿ. ರಾತ್ರಿ ಪೂರ್ತಿ ಮಳೆ, ಬೆಳಿಗ್ಗೆನೂ ಮಳೆ. ಏನಾಗಿದೆ ಗೊತ್ತಾ, ಮಳೆ ಗಾಳಿ ಮಳೆ ಇದೆ. ಹಾಗಾಗಿ ಇಲ್ಲಿ ಕೆನಪಿ ಹತ್ರ ಏನಾಗಿದೆ ಗೊತ್ತಾ, ನೀರು ಬಂದು ಬಿದ್ದುಬಿಡತ್ತೆ ಗಾಳಿಗೆ. ಎಷ್ಟು ಸಲ ತೆಗೆದೆ ಗೊತ್ತಾ, ಇವತ್ತು ಬೆಳಿಗ್ಗೆಯಿಂದ ಇದೇ ಮಾಡ್ತಾ ಇದ್ದೀನಿ. ನೀರನ್ನು ಹೊರಗೆ ಹಾಕೋದು, ಬಂದು ನಿಂತ್ಕೊಬಿಡತ್ತಲ್ವ. ನಮ್ಮದು ಬಾಗಿಲು ಕಟ್ಟಿಗೆ ಬಾಗಿಲ ಇರೋದ್ರಿಂದ ಬಾಗಿಲು ಸೈಡೆಲ್ಲ ಸ್ವಲ್ಪ ನೀರು ಚೆಲ್ದ ಹಾಗೆ ಆಗುತ್ತೆ. ಅದಕ್ಕೆ ನಾನು ಈ ರೀತಿ ತೆಗಿತಾ ಇರ್ತೀನಿ. ಒಂದೊಂದು ಅರ್ಧ ಗಂಟೆಗೆ ತೆಗಿತಾ ಇದ್ದೀನಿ ನೋಡಿ. ನೀರು ಬಂದು ನಿಂತ್ಕೊಬಿಡತ್ತೆ, ಸ್ವಲ್ಪ ನೀರು. ಅಂದರೆ ಈ ಗ್ರೈನೇಟ್ ಪಕ್ಕ ಎಲ್ಲ ಬಂದು ನಿಂತ್ಕೊಂಡ್ರೆ ಏನಾಗಲ್ಲ, ಬಾಗಿಲ ಹತ್ರ ಬರುತ್ತಲ್ವ. ಅದಕ್ಕೆ ಏನಾದರೂ ಮಾಡಬೇಕು. ಇನ್ನು ಮುಂದೆ ಮಳೆಗಾಲದಲ್ಲಿ ನೀರು ಬರದೇ ಇರೋ ಹಾಗೆ ಮಾಡಬೇಕು. ಎಷ್ಟು ನೀರು ನಿಲ್ಲತ್ತೆ ಗೊತ್ತಾ. ಅದು ತುಂಬ ಗಾಳಿ ಮಳೆ ಇದೆ. ಗಾಳಿ ಮಳೆ ಅಂದರೆ ಯಾವ ರೀತಿ ಗೊತ್ತಾ, ಗೋಡೆಗೆಲ್ಲ ಬಂದು ಬೆಳೆಯುತ್ತೆ, ಆ ರೀತಿ ಗಾಳಿ ಮಳೆ. ಅದನ್ನು ಕ್ಲೀನ್ ಮಾಡಿಕೊಂಡೆ ನಂತರ ಮತ್ತು ಮಾಡೋದು. ಈಗ ಇನ್ನೊಂದು ಅರ್ಧ ತಾಸು ಬಂದು ನಿಂತಾಗ ಮತ್ತೆ ಮಾಡೋದೇ ಆಗುತ್ತೆ. ಎಷ್ಟು ಕೆಲಸ ಆಯಿತು ಇವತ್ತು. ಪದೇ ಮಾಡೋದು ತೋರಿಸ್ತೀನಿ ನಿಮಗೆ, ಯಾವ ರೀತಿ ಗಾಳಿ ಬೀಸ್ತಾ ಇದೆ ಅಂತ. ನಾನು ಹಾಗೆ ಈಗ ಅಡುಗೆ ಮಾಡ್ತಾ ಇದ್ದೀನಿ. ಈಗ ಏನು ಅಡುಗೆ ಮಾಡೋದಂದರೆ ಇವತ್ತೊಂದು ಸಾಂಬಾರು ಮಾಡ್ತೀನಿ ಅಷ್ಟೇ. ಅಂದರೆ ಹಲಸಂದೆ ಮತ್ತು ಹೂಕೋಸು ಹಾಕಿ ಸಾಂಬಾರು ಮಾಡ್ತೀನಿ. ಹಾಗೆ ದೋಸೆ ಇದೆ, ಬೆಳಿಗ್ಗೆದೆ ದೋಸೆ 2-3 ಇದೆ. ಸಂಜೆ ಏನಾದರೂ ಮಾಡೋದು. ಸಂಜೆ ರೈಸ್ ಮಾಡ್ತೀನಿ, ಈಗ ರೈಸ್ ಮಾಡಲ್ಲ. ದೋಸೆ ಇದೆ, ದೋಸೆ ತಿಂದ್ಕೊಂಡಿರ್ತೀನಿ. ಸಂಜೆ ಏನಾದರೂ ಮೊಟ್ಟೆ ಬೇಯಿಸೋದು, ರೈಸ್ ಮಾಡೋದು, ಜೋಳದ ರೊಟ್ಟಿ ಮಾಡೋದು ಸಂಜೆ 8 ಗಂಟೆ ಸುಮಾರಿಗೆ ಮಾಡ್ತೀನಿ. ಈಗ ಇಷ್ಟೇ. ಇವತ್ತು ಸಾಂಬಾರು ಮಾಡಿ ಇಡ್ತೀನಿ. ಬೆಳಿಗ್ಗೆನೇ ಸಾಂಬಾರು ಮಾಡಿಕೊಂಡ್ರೆ ಏನು ಗೊತ್ತಾ, ಒಂದು ದೊಡ್ಡ ಕೆಲಸ ಆದಾಗೆ. ಸಂಜೆನೂ ಸಣ್ಣ ಪುಟ್ಟ ರೈಸ್ ಮಾಡೋದು, ಮೊಟ್ಟೆ ಬೇಯಿಸೋದು ಹೀಗಿರುತ್ತಲ್ವ, ಮಾಡ್ತಾ ಇದ್ದೀನಿ. ಹಾಗೆ ಮಳೆ ಯಾವ ರೀತಿ ಅನ್ನೋದು ತೋರಿಸ್ತೀನಿ ಆಯಿತಾ. ತುಂಬಾ ಮಳೆ ಬೀಳ್ತಾ ಇದೆ. ಅದು ಎಷ್ಟು ಮಳೆ ಅಂದರೆ ತುಂಬ ಚಳಿ ವಾತಾವರಣ ಇದೆ ಇಲ್ಲಿ. ನಮ್ಮ ಸಿರ್ಸಿಯಲ್ಲಂತೂ ತುಂಬಾ ಚಳಿ. ಮೊದಲೇ ಇಲ್ಲಿ ಚಳಿ ವಾತಾವರಣ. ಏಪ್ರಿಲಲ್ಲೂ ಚಳಿ ಬೀಳುತ್ತೆ. ಇನ್ನು ಮೇದಲ್ಲಿ ಕೇಳಬೇಕಾ, ಮೇದಲ್ಲಿ ಒಂದು ಸ್ವಲ್ಪ ಶೆಕೆ ಆಗುತ್ತೆ ಅಷ್ಟೇ. ಆಯಿತು, ಸಾಂಬಾರು ರೆಡಿ ಆಯಿತು ನೋಡಿ. ಸಾಂಬಾರು ರೆಡಿ ಆಯಿತು. ನಾನು ದೋಸೆ ಎಲ್ಲ ತಿಂದ್ಕೊಂಡು ಈಗ ಕೂತ್ಕೋತೀನಿ. ಇವತ್ತಿನ ಅಡುಗೆ ಕೆಲಸ ಇಷ್ಟೇ, ತುಂಬಾ ಸಿಂಪಲ್. ಅಂದರೆ ಒಂದೇ ಒಂದು ಮಾಡಿರೋದು. ಒಂದೊಂದು ದಿನ ಎಲ್ಲ ಮಾಡ್ತೀನಿ. ಅಂದರೆ ಬೆಳಿಗ್ಗೆ ಮಾಡಿದ್ನಲ್ವ, ಸಂಜೆ ಏನಾದರೂ ಮಾಡಬೇಕು.
ಸಂಜೆ ಮತ್ತು ಮಾಡೋದೇ ಏನಾದರೂ ಮಾಡೋದಿದ್ದೇ ಇರತ್ತೆ, ಕೋಸಂಬರಿ ಮಾಡೋದಿರತ್ತೆ. ಅದು ಹೀಗೆ ನಾವು ಮಾತಾಡ್ತಾ ಮಾಡ್ತೀವಿ. ಸಾಂಬಾರು ಬಿಸಿ ಮಾಡ್ತಾನೆ ಮಾಡೋದು ಹೀಗೆಲ್ಲ ಇರುತ್ತೆ. ಅಷ್ಟೇನು ದೊಡ್ಡದಲ್ಲ, ಅಡುಗೆ ಮಾಡೋದು ದೊಡ್ಡ ಕೆಲಸನೇ ಅಲ್ಲ ಅನಿಸುತ್ತೆ. ಹಾಗೆ ಎಲ್ಲ ಕೆಲಸನೂ ಅಂದರೆ ಊಟ ಎಲ್ಲ ಆಯಿತು, ಮಾಡಬೇಕು ಈಗ. ಅಂದರೆ ಹಾಕ್ಕೊಟ್ಟಿದ್ನಲ್ಲ ತಾಟಿಗೆ ದೋಸೆ ಇದೆ, ದೋಸೆ ತಿಂತೀನಿ. ಹಾಗೆ ಮಳೆ ನೋಡೋಣ ಬನ್ನಿ, ಯಾವ ರೀತಿ ಮಳೆ ಬೀಳ್ತಾ ಇದೆ ಅಂತ. ನೋಡಿ ಎಷ್ಟು ಈಗ ತೆಗೆದು ಹೋಗಿದ್ದಲ್ಲ, ಮತ್ತಷ್ಟೇ ನೀರು ನೋಡಿ ಯಾವ ರೀತಿ ಪಟ ಪಟ ಬೀಳ್ತಾ ಇದೆ. ತುಂಬ ಮಳೆ ವಾತಾವರಣ ಇದೆ, ಮಳೆನೂ ಕೂಡ ತುಂಬ ಇದೆ. ಗಾಳಿ ಮಳೆ ಬೀಳ್ತಾ ಇದೆ, ತುಂಬ ಗಾಳಿ ಮಳೆ ಬೀಳ್ತಾ ಇದೆ ಇಲ್ಲಿ. ನೋಡಿ ನಮ್ಮದು ರೋಡಲ್ಲಿ ನೀರು ಬೀಳತ್ತಲ್ವ, ಮಳೆ ನೀರು, ಅದು ಗಟರಲ್ಲಿ ಹೋಗೋ ರೀತಿ ನೋಡಿ ಯಾವ ರೀತಿ ಜಾಗ ಮಾಡ್ಕೊಂಡು ಹೋಗ್ತಾ ಇದೆ. ನಾವಲ್ಲಿ ಸ್ವಲ್ಪ ಡೌನ್ ಮಾಡಿಕೊಟ್ಟಿದ್ರು, ಅಂದರೆ ನಮ್ಮ ಮನೆಯಲ್ಲಿ ಅಂಗಳಕ್ಕೆ ಬರಬಾರ್ದು ಅಂತ ರೋಡಿಗೆ ಹೋಗುವ ಹಾಗೆ ಮಾಡಿಕೊಟ್ಟಿದ್ರು. ಅಂದರೆ ರೋಡಿಂದ ಗಟಾರಿಗೆ ಹೋಗಲಿಕ್ಕೆ ಮಾಡಿಕೊಟ್ಟಿದ್ರು. ಹೋಗ್ತಾ ಇದೆ ಗಾಳಿ, ಯಾವ ರೀತಿ ಗಾಳಿ ಬೀಸ್ತಾ ಇದೆ. ಗಾಳಿ ಅಂದರೆ ತುಂಬ ಗಾಳಿ ಇದೆ. ಹಾಗೆ ಮಳೆನೂ ತುಂಬ ಇದೆ. ಮಳೆ ಅಂದರೆ ಏನು, ನೀರು ಎಲ್ಲ ಕಡೆ ನೋಡಿ ನೀರು, ತುಂಬ ನೀರಿದೆ. ತುಂಬ ನೀರಿದೆ ಅಂದರೆ ನೀರೇ ನೀರು. ಮಳೆ ನೋಡೋದೇ ಒಂದು ರೀತಿ ಚಂದ ಅಲ್ವಾ ಫ್ರೆಂಡ್ಸ್. ಇವತ್ತು ಇಷ್ಟೇ, ಅಂದರೆ ಏನು ವಿಡಿಯೋ ಅಂದರೆ ಇವತ್ತು ತುಂಬ ಮಳೆ ಬೀಳತ್ತಲ್ವ, ಏನು ಕೆಲಸ ಮಾಡಿಲ್ಲ ಇವತ್ತು ನಾನು. ಹಾಗೆ ಈಗ ನಾನು ಎಂಡ್ ಮಾಡ್ತೀನಿ, ಓಕೆನಾ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ಪಟ್ ಅಂತ ನೋಡ್ಬೋದು. ಮಳೆ ನೋಡಿದ್ರಲ್ವಾ ನಮ್ಮೂರಲ್ಲಿ ಯಾವ ರೀತಿ ಮಳೆ ಇದೆ ಅಂತ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.